ಹೆಂಗ ಬೀರ್ ದೇವ್ರ ನೀ ಅಂತ ಕೇಳಿದ್ರ ಹೆಂಗ್ರಿಪ್ಪ ನೀ ಗಾಂಜಕ್ವಾರ ದೇವ್ರು ಗಾರುಡಿಗೆ ವಿದ್ಯಾ ದೇವ್ರು ಬುದ್ಧಿಕ್ವಾರ ದೇವ್ರು ಸಿಟ್ಟಿನ ದೇವ್ರು ಇಂಥ ಸಿಟ್ಟಿನ ಬೀರಪ್ಪ ನಾಗಟಾನ ಗ್ರಾಮಕ್ಕೆ ಬಂದು ನಾಗರ ಮರ ಏರಿ 4 ದಿಕ್ಕು ಸೋಸಿ ನೋಡಿದಿ ಬಾಗಲಕೋಟೆ ಜಿಲ್ಲೆಯ ಮುದೋಳ ಸಮೀಪ ಮಂಟೂರದ ಕಣಿ ಮೇಲೆ ಮನೆಗಿರ್ತಕ್ಕಂಥ ದೈತ ಕ್ವಾನೇಶ್ವರ ಎಲ್ಲಾ ತನ್ನ ಏರಿಯಾ ಸ್ನಾಳಗಿಡುವಿ ಬಿಟ್ಟಿದ್ದ ಅಂದ್ರ ಹಾಳು ಮಾಡಿ ಬಿಟ್ಟಿದ್ದ ಆ ಕ್ವಾನೇಶ್ವರನ ಮರ್ದನ ಮಾಡಬೇಕಾದ್ರ ನಿನಗೇನ್ ಬೇಕಾದು ಏನ್ರಿಪ್ಪ ಪಂಚಡಂಗೆ ಬೇಕಾಯ್ತು ರುಮ್ಮದ ಚೂರಿ ಬೇಕಾಯ್ತು ವಾಯು ಗಂಗಾಳ ನಿನಗ ಬೇಕಾಯ್ತು ಪಂಚಡಂಗೆ ರುಮ್ಮದ ಚೂರಿ ವಾಯು ಗಂಗಾಳ ನಿನಗ ಬೇಕಾದ ಹೊತ್ತೊಳಗ ಏನ್ ಮಾಡ್ದ ಕಂಬಾರ ಕಾಳಣ್ಣನ ಕುಲಿಮಿ ಒಳಗ ಶಿಷ್ಯ ಮಾಳಿಂಗರ ತನ್ನ ಪ್ರಾಣನೆ ಕೊಟ್ಟಾನ ನಿನಗಾಗಿ ಹೌದ್ರಿ ನಿನಗಾಗಿ ಶಿಷ್ಯ ಮಾಳಿಂಗರ ತನ್ನ ಪ್ರಾಣವನ್ನೇ ಕೊಟ್ಟಾನ ನೀ ಏನ ಅಂತಾದ ಮಾಳಿಂಗರ ಕೊಟ್ಟಿ ನೀ ಅಂತದ ಮಾಳಿಂಗರ ಏನೂ ಕೊಡ್ಲಿಲ್ಲ ಪರಮಾತ್ಮನೇ ಮತ್ತ ಮಾಳಿಂಗರನ ಬಾವು ಕೊಲಿತು ಭಕ್ತಿಗೊಲಿಸು ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಮುಂಡಾಸ್ ತರ್ತೀನಿ ಮಲಪ್ಪ ನೀ ಮಾಡಿರ್ತಕ್ಕಂಥ ಪವಾಡ ನೀ ಗುರುವಿನ ಕಾಲಾಗ ದುಡ್ದದ್ದು ಕರಿತಿಲಿ ಮಾನವರು ಕಲಿಯುಗದಾಗ ಹುಟ್ಟಿ ಸುಳ್ಳತ್ತಾರಂದ್ರೆ ಇದೇ ಕಾಕ ಬುದ್ಧಿ ಮಾತು ಹೇಳಿದ್ರಲ್ಲ ಆ ಅರ್ಧ ತಲಿ ಕತ್ತರಿಸ್ಕೊಂಡ್ ಬಂದ ನನ್ನ ಶಿಷ್ಯ ಅಂತೇಳಿ ಇದ ನೀವ್ ಏನಾರ ಕೇಳ್ತೀನಿ ಅಂದ್ರೆ ಈ ಭಾಗದಂದಲ್ರ ನಮ್ಮ ಕಡೆದು ಹೇಳ್ತೀನಿ ನಾ ಕೇಳ್ತೀನಿ ಅಂದ್ರೆ ಹೇಳುದು ಇಲ್ಲ ಅಂದ್ರೆ ಹೇಳುದಿಲ್ಲ ಹೆಂಗಾಗಿತ್ತು ಗೋಪಾಲಣ್ಣ ಅಂತ ಕೇಳಿದ್ರ ಹಿಂದ್ ಹಿರಿಯರ ಕಾಲಕ್ಕೆ ಈಗ ನಮ್ಮ ನಿಮ್ಮ ಕಾಲಕ್ಕಲ್ಲ ಹಿಂದ್ ಹಿರಿಯರ ಕಾಲಕ್ಕ ಯಾವ್ದಾರೇ ಊರಾಗ ಒಂದು ಕಿಡಿಗೇಡ್ತಾನೆ ಕೆಲಸ ಮಾಡಿ ತಪ್ಪು ಮಾಡಿತ್ತಂದ್ರೆ ಅದಕ್ಕೆ ಬುದ್ಧಿ ಬರಲಿ ಅಂತೇಳಿ ಅರ್ಧ ತಲಿ ಬೋಳಿಸಿ ಬಿಡ್ತಿರ್ತಾರೆ ಹಿಂದ್ ಹಿರಿಯರ ಕಾಲಕ್ಕ ಅದಕ್ಕೊಂದ್ ಜರ ಬುದ್ಧಿ ಬರಲಿ ಶಿಕ್ಷಣ ಆಗ್ಲಿ ತಿಳ್ಕೊಂಡು ಅರ್ಧ ತಲಿ ಬೋಳಿಸಿ ಹಿಂದಿನ ಕಾಲದಾಗ ತಪ್ಪು ಮಾಡೈತಿ ಅದಕ್ಕೆ ಶಿಕ್ಷಣ ಸಂಬಂಧ ಬೋಳಿಸ್ತಿದ್ರತ್ತ ಇಂದು ನಮ್ಮದೇ ಅಂತ ಕಾಲ ನೋಡಿ ಗೋಪಾಲಣ್ಣ ಕೈಲಿ ರೊಕ್ಕ ಕೊಟ್ಟು ಅರ್ಧ ತಲಿ ಬೋಳಿಸ್ಕೊತೀವ್ ನಾವು ಇಂಥ ಕಾಲ ಬಂದೈತಿ ವಿಚಾರ ಮಾಡೋ ಕಾಲ ಐತಿ ಬಂಧುಗಳೇ ಗುರುವಿನಕ್ಕಿಂತಲೂ ಶಿಷ್ಯ ಹೆಂಗ ದೊಡ್ಡವ ಶಿಷ್ಯ ಹೆಂಗ ಶ್ರೇಷ್ಠ ಅಂತ ಕೇಳಿದ್ರ ಗುರುವಿಗಾಗಿ ದುಡ್ದವ ಗುರುವಿನನ್ನು ಒಲಿಮೆ ಮಾಡ್ಕೊಂಡವ ಗುರುವಿಗಾಗಿ ಹಂಗ ದುಡ್ದ ತನ್ನ ಪ್ರಾಣವನ್ನು ಪನಕಿಟ್ಟು ದುಡ್ದತ್ತೇಳಿ ಮಾಳಿಂಗರಾಗ ಪ್ರತಿ ವರ್ಷ ಮುಂಡಾಸಕ್ಕೈತಿ ನೀ ಬಾಳ ದೊಡ್ಡವಿದ್ರೆ ನೀ ಮುಂಡಾಸು ಕೊಟ್ಟಿಲ್ಲ ನಿನಗೆಲ್ಲೆಲ್ಲೂ ಜಗತ್ತದೊಳಗೆ ಮುಂಡಾಸುನು ಆಗೋದಿಲ್ಲ ಮಾಳಿಂಗರಾಗ ಆಗೋ ಮುಂಡಾಸು ಸುಳ್ಳತ್ ಎಷ್ಟೋ ಹುಚ್ಚುಗಳು ವಾದ ಹಾಕ್ಯಾವ ಎಷ್ಟೋ ಹುಚ್ಚುಗಳು ವಾದ ಹಾಕಿದ್ವು ಜತ್ತಿ ಸರ್ಕಾರನ ಒಂದು ದಿವಸ ವಾದ ಹಾಕಿತ್ತು ಹುಚ್ಚು ಕುರುಬ್ರ ಮಾಳಿಂಗರಾಗ ನೀವೇ ಮುಂಡಾಸುತ್ತಿ ಪೂಜಾರಿಗಳು ಮುಂಡಾಸುತ್ತಿ ಸುಳ್ಳ ಹೇಳ್ತೀರಿ ಅಂತ ಹೇಳಿ ಹುಜುತ್ತಿ ಹಾಕಿ ನಾ ನಿಲ್ತೀನಿ ನೋಡ್ತೀನಿ ಅಂತೇಳಿ ನಿತ್ಯ ಹುಚ್ಚಿ ಕಣ್ಣ ಕಳ್ಕೊಂಡು ಕೂತಿ ಜತ್ತಿ ಸರ್ಕಾರ ಕಣ್ಣ ಕಳ್ಕೊಂಡು ಕೂತಾಗ ಮೊದಲು ಬೇಡ್ತೈತಿ ಜಗತ್ತಿನ ಭಕ್ತಾದಿಗಳು ಬಂದು ಬೇಕಾದ ಕರಿಗಡಬ ಮಾಡಬಹುದು ಹೆರಿ ತುಪ್ಪ ಮಾಡಬಹುದು ಮಾಳಿಂಗರಾಯ ನಿನಗ ಕರೆ ಮೊದಲಿನ ಬಾಣ ನಾನೇ ಕೊಡ್ತೀನಪ್ಪ ಕಾಲ ತಕ್ಕಂತೆ ಜತ್ತಿ ಸರ್ಕಾರ ಮೊದಲಿನ ಬಾಣ ತರ್ತೀನಿ ವಾದ ಕಣ್ಣು ಕೊಡುತ್ತೆ ಹಳ್ಳಿ ಮಾಳಿಂಗರ ಅಂತ ಪಡ್ಕೊಂಡ ಮುಂಡಾಸಿನ ಮಳಪ್ಪ ಪಡ್ಕೊಂಡನತ್ತಿರೋ ಜಗತ್ತದೊಳಗೆ ಏನು ಬೇರೆ ದೇವ್ರು ಎಲ್ಲರೂ ಪಡ್ಕೊಂಡನ್ರಿ ಇಲ್ಲ ನಾ ದುಡ್ದೀನಿ ನಾ ಪಗಾರ ತಗೊಂಡಿನಿ ದುಡಿಲಾರ್ದ ಪಗಾರ ಕೊಟ್ಟಿದ್ದೆ ಅಂದ್ರೆ ನೀ ದೊಡ್ಡ ದುಡಿಲಾರ್ದ ನನಗೇನಾರಿ ಕೊಟ್ಟಿದ್ದೀರಿ ನನಗೆ ದೊಡ್ಡ ದುಡದು ಪಡ್ಕೊಂಡವಾಗ ನಾ ಕೊಟ್ಟನೇತು ದೊಡ್ಡವತ್ತ ಕಾಕ ಹೊಟ್ಟೆ ಅನ್ಬೇಡ ಸತ್ಯದ ಸಮೀಪ ಮಾತಿರ್ಬೇಕು ಮಾತ ಸುಳ್ಳಿರಬಾರ್ದು ಸತ್ಯದ ಸಮೀಪ ಇರಬೇಕು ನಾ ದುಡ್ದೀನಿ ನನಗೆ ಪಗಾರ ಅಂದ್ರೆ ನೀ ಗುರು ಅಂದ್ರೆ ಹೆಂಗ್ರಿಪ್ಪ ಒಂದು ಬಲ್ಪ್ ಇಲ್ಲಿ ಹತ್ಯದ ದೇವ್ರ ಗುಡಿಯಾಗ ದೀಪ ಹತ್ಯದಿಲ್ರಿ ಒಂದು 100 ಪಂಕ್ತಿ ಮಾಡಿವು 100 ಪಂಕ್ತಿ ಒಳಗೆ ಬತ್ತಿ ಬಿಟ್ಟಿವು 100 ಪಂಕ್ತಿ ಒಳಗೆ ಎಣ್ಣೆ ಹಾಕಿವು ಒಂದು ಧೂಪದಿಂದ 100 ದೀಪ ಹಚ್ಚಿವು ನಾವು ನಿನ್ನ ದೀಪದಾಗಿಂದ ಬೆಳಕು ಕಡಿಮೆ ಆಗಿತ್ತಂದ್ರೆ ನನ್ನ ಕೊಟ್ಟಂಗ ನೀ 10 ಕುರಿ ಇದಾವ್ ನಿನ್ನು ಅದ್ರಾಗಿನ್ನು 2 ಕುರಿ ನನಗೆ ಕೊಟ್ರೆ 8 ಕುರಿ ನಿನ್ನಲ್ಲಿ ಇರಬೇಕು ನಿನ್ನ 10 ಕುರಿ ನಿನ್ನ ದಡ್ಡಾಗಿದ್ದುಪ್ಪ ಅಂತಂದ್ರ ನೀ ಕೊಟ್ಟಂಗಲ್ಲ ನಿನ್ನ ದೀಪದ ಬೆಳಕು ಏನಾರ ಕಡಿಮೆ ಆಗಿತ್ತಪ್ಪ ಅಂತಂದ್ರ ಇವ್ ಕೊಟ್ಟಾಗ ನನ್ನ ಕಡಿಮೆ ಆಗೈತೆ ಅಂತ ಹೇಳು ಹೌದು ಕಾಕ ಧನ್ಯತೆ ಊರಾಗ ಹೇಳ್ತೀನಿ ನಾ ನೂಲಿ ಊರಾಗ ನೀ ಕೊಡಾವಲ್ಲ ನೀ ಬರೇ ಕಾಡಿ ದುಡಿಸ್ಕೊಳ್ಳವ ನೀ ಕೊಡಾವಲ್ಲ ಸುಮ್ಮ ಹೇಳ್ಬೇಡ ನೀ ಆತ್ಮಜ್ಞಾನಿ ಅಂತ ತಿಳ್ಕರೆ ನೀ ಆತ್ಮಜ್ಞಾನಿನೂ ಅಲ್ಲ ನಿಂದ ಹೆಂಗಪ್ಪ ಅಂತ ಕೇಳಿದ್ರ ಬಹು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಪಾಲದಿಂದ ಗುರು ಅಂತ ಹೇಳಿ ನಿನಗೊಂದು ನಾಮ ಆಗಬೇಕಾಗ್ಯದ ನೀ ಬರೇ ದುಡಿಸ್ಕೊಳವಿದ್ದೀನಿ ಕೂತ್ ಕೆಲಸ ತಗೊಳವಿದ್ದೀನಿ ನಂದು ಹೋಗ್ಬಾರ್ದ
ಅಂತೇಳಿ ಹಿಂಗ ವಿಚಾರದಾಗ ಇದ್ದೀನಿ. ಗುರು ಅಂದ್ರ ನೀ ಕೊಟ್ಟಿರ್ಬೇಕು, ನಾ ದುಡ್ದಿರ್ಬಾರ್ದು, ಅದರಿಂದ ನಾ ಉದ್ಧಾರ ಆಗಿರ್ಬೇಕು. ಕರೆ ನನ್ನ ಮಾಳಿಂಗರಾಗಿ ನೀ ಮುಂಡಾಸ್ ಕೊಟ್ಟಿಲ್ಲ. ಇದು ಸತ್ಯದ ಮಾತ. ಪರಮಾತ್ಮನೇ ಅಂದು ಕೊಟ್ಟಾನ, ಇಂದು ಪರಮಾತ್ಮನೇ ತರ್ತಾನ. ನೀ ಹೆಂಗ್ ಬರ್ತಿ ಗುರ್ತೈತೇನ? ಪರಮಾತ್ಮ ಬಂದು ಕುಡಂಗ್ ಕೊಟ್ಟು ಆದ್ಮೇಲೆ ಮತ್ತೆ ಬೆಟ್ಟಿಗೆ ಬರ್ತೀನಿ. ಹುಣ್ಣೂರ್ದಿಂದ, ಎಲ್ಲೆಲ್ಲಿ ಸಿಡ್ಯಾನ್ದಿಂದ, ಜಿರಂಕಲಿಗಿದಿಂದ ಮತ್ತೆ ಬೆಟ್ಟಿಗೆ ಬರವಣಿ. ಮತ್ ನನ್ ತಕ ಬಂದಿತ್ ನಾನೇ ಮತ್ತೆ ಏನಾರು ನಿನಗೆ ಆಯಾರ ಮಾಡ್ಬೇಕು. ನೋಡ್ರಿ, ಗುರು ಬಂದಾನಂತೇಳಿ ಗುರುವಿನ ಪೂಜಾರಿಗೆರೆ ಮಾಡ್ಬೇಕಾ? ಗುರುವರೇ ನನ್ನ ತಕ ಬಂದಾನಂತೇಳಿ ಮಾಡ್ಬೇಕ. ನಮ್ ಅತಿಥಿ ಅಂದ್ರ ಮಾತೃದೇವೋ ಪಿತೃದೇವೋ ಅತಿಥಿ ಬಂದಾರ. ಮತ್ತ ಗುರು ಅಂತೇಳಿ ಹೆಸರದವನಿಗೆ ಇಲ್ತಾನ ನನ್ತನ ಬಂದನಂದ್ರ ಆಯಾರ ಮಾಡ್ಬೇಕನ್ ಮಾಡಬಾರ್ದ್ರಿ. ಮತ್ 10 ರೂಪಾಯಿ ನಂದೇ ಖರ್ಚು ಐತಿ, ಕರೆ ನಿಂದೇನು ಖರ್ಚಿಲ್ಲ, ನೀ ನನಗೇನ್ ಅಂತದ್ ಕೊಟ್ಟಿಲ್ಲ. ಇದಾಯ್ತು. ಕಳಸದ ಗೋವಿಂದ ಭಟ್ರು ಸಂತ ಶಿಶುನಾಳ ಶರೀಫರು. ಶಿಷ್ಯರಾದ್ರು. ಕಳಸದ ಗೋವಿಂದ ಭಟ್ರು ಗುರು ಆದ್ರು. ಕಳಸದ ಗೋವಿಂದ ಗುರು ಆಗಿರ್ತಕ್ಕಂಥ ಗೋವಿಂದ ಭಟ್ರು ಗುರುವಿಂದು ವಯಸ್ಸು ಕಡಿಮೆ ಆಯ್ತು. ಕೆಮ್ಮು ದಮ್ಮು ಅವರಿಗೆ ಬಂದಾಗ ಸಾಕಾಗಟ್ಟ ಶಿಷ್ಯರು ಕಳಸದ ಗೋವಿಂದ ಭಟ್ರು ಗುರುವಿನ ಬ್ರಾಹ್ಮಣ ಸಮಾಜದವರು. ಇವರು ಇಸ್ಲಾಂ ಧರ್ಮದವರು. ಶರೀಫ್ ಸಾಹೇಬ್ರು ಇಸ್ಲಾಂ ಧರ್ಮದವ್ರದವರು, ಅವರು ಬ್ರಾಹ್ಮಣ ಸಮಾಜದವ್ರದಾರ. ಏನ್ ಮಾಡ್ತಾರ ಕೇಳಿದ್ರೆ ಗುರು ದೀಕ್ಷೆ ಬೇಕತ್. ಎಷ್ಟೋ ಮಂದಿ ಶಿಷ್ಯರು ಅವ್ರ ಮಠದೊಳಗದಾರ. ಎಷ್ಟೋ ಮಂದಿ ಶಿಷ್ಯರು ಗುರು ಉಪದೇಶ ಪಡ್ಕೋಬೇಕತ್ತೆ ಅವ್ರ ಮಠದೊಳಗದಾರ. ಒಂದ್ ದಿವಸ ಅವ್ರು ಸತ್ವ ಪರೀಕ್ಷೆ ಮಾಡ್ಬೇಕತ್ತ ಹೇಳಿ ಕಳಸದ ಗುರು ಗೋವಿಂದ ಭಟ್ಟಗೆ 70-80 ವರ್ಷ ಆಗ್ಯದ. ಕೆಮ್ಮು ದಮ್ಮು ಬಂದೈತಿ. ಕೆಮ್ಮು ದಮ್ಮು ಬಂದಾಕರ ಗ್ಯಾರಿ ಒಂದು ಮುಚ್ಚಳದಾಗ ಉಗುಳ್ಯಾರ. ಗುರು ಗೋವಿಂದ ಭಟ್ರು ಮುಚ್ಚಳದಾಗ ಉಗುಳಿ ಮನಸ್ಸು ನೆನಸ್ತಿತ್ತ. ಶರೀಫ್ ಇದ್ದೀರ ಬಾಳ ಚಲೋ ಆಗ್ತಿತ್ತು ಅಂತೇಳಿ ಮನಸ್ಸು ನೆನಸ್ತಿತ್ತ. ಅವಾಗ ಏನೈತಿ, ಅದು ಶರೀಫ್ ಸಾಹೇಬ್ ಮಕ್ಕೊಂಡಾಗ ಆಕಾಶವಾಣಿ ಆದಂಗಾಯ್ತು. ಯಾಕೋ ನನ್ನ ಗುರು ನೆನಸಾಕತ್ತೆ ಅಂತೇಳಿ ಮರುದಿವಸ ಶರೀಫ್ ಸಾಹೇಬ್ರು ಕಳಸದ ಗುರು ಗೋವಿಂದ ಭಟ್ಟಗೆ ಭೇಟಿ ಆಗ್ಲಿಕ್ಕೆ ಹೋದ್ರು. ಶಿಶುನಾಳ ಗ್ರಾಮ ಬಿಟ್ಟು ಕಳಸದ ಗುರು ಗೋವಿಂದ ಭಟ್ಟಗೆ ಯಾವಾಗ ಭೇಟಿ ಆಗಕ್ ಹೋದ್ರು, ಎಲ್ಲಾ ಶಿಷ್ಯಂದಿರನ್ನು ಕೂಡಿಸ್ಕೊಂಡಿದ್ರು. ಎಲ್ಲಾ ಶಿಷ್ಯಂದ್ರು ಕೂಡ್ಕೊಂಡು ತಾವು ಉಗುಳಿರ್ತಕ್ಕಂಥ ಯಾರು ಉಗುಳಿರ್ತಕ್ಕಂಥ ಉಗುಳದ ಮುಚ್ಚಳ ಕೈಯಾಗ ಕೊಟ್ರು. ಯಾರ್ಯಾರು ಪಾದ ಇಡಲಾರದ ಜಾಗ ಯಾನ್ಯಾನು ತುಳಿಲಾರ ಜಾಗದಾಗ ಚೆಲ್ಲಿ ಬರಿ ಅಂತ ಹೇಳಿದ. ನೋಡ್ರಿ, ಪ್ರಾಣಿಯರೇ ಅಡ್ಡಾಡೋದ, ಪಕ್ಷರೇ ಅಡ್ಡಾಡೋದ, ಮನುಷ್ಯರೇ ಅಡ್ಡಾಡೋದ, ಕಾಲ್ ಇಡಲಾರ ಜಾಗ ಎಲ್ಲಿಯೂ ಇಲ್ಲ ಅಂತೇಳಿ ಎಲ್ಲಾರು ಒಬ್ಬರು ಮತ್ತಿ ಒಬ್ಬರು ಶಿಷ್ಯರು ನೋಡಕತ್ರು. ಒಬ್ಬರು ಮತ್ತಿ ಒಬ್ರು ಯಾವಾಗ ಶಿಷ್ಯರು ನೋಡ್ತಿದ್ರು ನೋಡು, ಅವಾಗ ಕಳಸದ ಗುರು ಗೋವಿಂದ ಭಟ್ಟನ ಪರಮ ಶಿಷ್ಯನಾಗಿರ್ತಕ್ಕಂಥ ಸಂತ ಶಿಶುನಾಳ ಶರೀಫ್ ಸಾಹೇಬರು ಅದೇ ಮುಚ್ಚಳವನ್ನು ಎತ್ತಿ ಕುಡಿದು ಬಿಟ್ಟಾರು. ಇದು ಯಾರ ಕೈಲಿ ಆಗ್ತೈತೆ ಅಂದ್ರೆ ಮಾತ ಗುರು ಗೋವಿಂದ ಭಟ್ರಿಗೆ ಯಾರು ಉಗುಳಿರ್ತಕ್ಕಂಥ ಕೆಮ್ಮು ದಮ್ಮು ಬಂದಾಗ ಉಗುಳಿರ್ತಕ್ಕಂಥ ಉಗಳನ್ನ ಸಂತ ಶಿಶುನಾಳ ಶರೀಫ್ ಸಾಹೇಬರು ನನ್ನ ಎದಿ ಒಳಗ ನನ್ನ ಹೊಟ್ಟಿ ಒಳಗಿದ್ರ ಅಲ್ಲಿ ಯಾರೂ ಕಾಲು ಕೊಡೋರಿಲ್ಲ ಅಂತೇಳಿ ಎತ್ತಿ ಕೊಡದಾರಂತ. ಜಗತ್ತದೊಳಗೆ ಶಿಷ್ಯ ಶ್ರೇಷ್ಠದನ ಬಂಧುಗಳೇ, ಜಗತ್ತದೊಳಗೆ ಶಿಷ್ಯನಾಗಬೇಕು ನಾವು. ಗುರು ಆಗೋದು ದೊಡ್ಡ ಮಾತಲ್ಲ. ಆತ್ಮಜ್ಞಾನಿ ಯಾರಂತ ಕೇಳಿರಿ, ಯಾರು ಅಂತ ಕೇಳಿದ್ರ ತಂದೆ ಗುರು ಶಾಂತಪ್ಪ, ತಾಯಿ ದೇವು ಮಲ್ಲಮ್ಮ. ತಂದೆ ಗುರು ಶಾಂತಪ್ಪ, ತಾಯಿ ದೇವು ಮಲ್ಲಮ್ಮ. ಅವ್ರ ಮಗ ಸಿದ್ಧಾರೂಢ ಅಂತೇಳಿ ಹುಟ್ಟಿ ಬಂದ. 6 ಅಳಿದ 3 ತಿಳಿದ ಅಂತೇಳಿ ಸಿದ್ಧಾರೂಢ ಹೋಗಿ ಆರೂಢ ಅಂತೇಳಿ ನಾಮ ಬತ್ತವನಿಗೆ. 6 ಅಳಿದು 3 ತಿಳಿದ ಅಂತೇಳಿ ಸಿದ್ಧಾರೂಢ ಹೋಗಿ ಆರೂಢ ಅಂತೇಳಿ ಅವನಿಗೆ ನಾಮ ಬಂದ. ಸಿದ್ಧಾರೂಢ ಹೋಗಿ ಆರೂಢ ಅಂತೇಳಿ ಅವನಿಗೆ ನಾಮ ಹಂಗೆ ಬರ್ಲಿಲ್ಲ. ಸಣ್ಣವಿದ್ದ. ಎಲ್ಲಿ ಹೋದ? ಗರಗದ ಮಡಿವಾಳಪ್ಪನ ಮಠಕ್ಕೆ ಗುರುನ ಮಾಡ್ಕೋಬೇಕಂತ ಹೋದ. ಅವ ಗರಗದ ಮಡಿವಾಳಪ್ಪ ಗುರು, ನೀ ಏನ್ ಮಾಡಿದಿ? ಏನ್ ಮಾಡಿದ್ರಿ? ಇನ್ನೂ ನೀ ಸಣ್ಣವಿದ್ಯೋ, ನಿನಗೆ ದೀಕ್ಷಾ ಕೊಡಾಕ್ ಬರೋದಿಲ್ಲ, ನಿನಗೆ ಉಪದೇಶ ಕೊಡಾಕ್ ಬರೋದಿಲ್ಲ. ಅಲ್ಲಿ ಏನು ಕುದುರಿದಾವ್ ನೋಡು ಹಿತ್ತಲ್ದಾಗ, ದೊಡ್ಡಿ ಒಳಗ ಕೊಟ್ಟಿಗೆ ಒಳಗೆ ಏನು ಕುದುರಿದವನು, ಕುದುರಿ ಶಗನ ಬಳಿ ಅಂತೇಳಿ ಶಗನ ಬಳಿ ಹಚ್ಚಿ ಗುರುವಿನ ಮಠಕ್ಕೆ ಯಾರು ಬಂದ್ರು? ಯಾರಿಪ್ಪ? ಸುರಪುರ ನಾಡಿನ ಸುಪ್ಪಯ್ಯ ಶಾಸ್ತ್ರಿ ಬಂದ. ಸುರಪುರ ನಾಡಿನ ಸುಪ್ಪಯ್ಯ ಶಾಸ್ತ್ರಿ ಬಂದ್ ಏನ್ ಕೇಳ್ತಿದ್ದ? ನೂಲಿ ಗ್ರಾಮದಾಗ ಯಾನಾರೇ ಒಂದು ಪುರಾಣ ಹಚ್ಚಿದ್ರಂದ್ರ ಶ್ರಾವಣ ಮಾಸದೊಳಗ ಯಾನಾರೇ ಒಂದು ಕೀರ್ತನ ಪುರಾಣ ಹಚ್ಚಿದ್ರಂದ್ರ, ಯಾವ ಪುರಾಣ ರಾಮಾಯಣ ಹಚ್ಚಾರಂದ್ರ ರಾಮಾಯಣದ ಅರ್ಥ ಬಿಡಿಸೋದು, ಉಪನಿಷತ್ ಹಚ್ಚಿದ್ವಿ ಅಂದ್ರೆ ಉಪನಿಷತ್ತದ ಅರ್ಥ ಬಿಡಿಸೋದು. ಬಿಡಿಸಿದ್ರ ಮುಂದೆ ಪುರಾಣ ಹೇಳುದು, ಇಲ್ಲಂದ್ರೆ ಪುರಾಣ ಕಸ್ಕೊತಿದ್ದ, ಒಂಟಿ ಮೇಲೆ ಹೇರ್ಕೊಂಡು ಹೋಗ್ತಿದ್ದ.
ಹೌದ್ರಿಪ್ಪ. ಯಾರು ಸುರ್ಪುರಿ ನಾಡಿನ ಸುಪ್ಪಯ್ಯ ಶಾಸ್ತ್ರಿ. ಹೌದ್. ಅಂತ ಒಂದು ದಿವಸ ಎಲ್ಲಿ ಬಂದ? ಗಜದಂಡ ಗುರುವಿನ ಮಠಕ್ಕೆ ಬಂದ. ಬಂದು ಗಜದಂಡ ಗುರುವಿನ ಮಠಕ್ಕೆ ಬಂದಾಗ ನೂರಾರು ಶಿಷ್ಯಂದಿರದಾರ. ಹೌದ್. ಗಜದಂಡ ಗುರು ಅಟ್ಟ ದೊಡ್ಡ ಅವದಾನ. ಹೌದ್. ನೂರಾರು ಶಿಷ್ಯಂದಿರು ಗಜದಂಡ ಗುರು ಅಟ್ಟ ದೊಡ್ಡ ಇದ್ದು ಹೊತ್ತಿನೊಳಗ ಏನ್ ಹಚ್ಚಿದ್ರು? ಪುರಾಣ ಉಪನಿಷತ್ ಹಚ್ಚಿದ್ರು. ಹೌದ್. ಉಪನಿಷತ್ ಹಚ್ಚಿರ್ತಕ್ಕಂಥ ಪುರಾಣ ಬಂದ ತರಿಬಿ ಏನ್ ಹಚ್ಚಿರು ಮಕ್ಕಳೇ ಅಂತ ಕೇಳಿದ. ಯಾರು? ಸುರ್ಪುರ ನಾಡಿನ ಸುಪ್ಪಯ್ಯ ಶಾಸ್ತ್ರಿ. ಅವಾಗ ಏನೈತ್ರಿ? ಉಪನಿಷತ್ ಹಚ್ಚು ಅಂದ್ರಿ ಇವರು. ಊ ಅಂದ್ರೆ ಏನು, ಪ ಅಂದ್ರೆ ಏನು, ನೀ ಅಂದ್ರೆ ಏನು, ಶತ್ ಅಂದ್ರೆ ಏನು, ಅರ್ಥ ಬಿಡಿಸ್ರಿ ಮುಂದೆ ಉಪನಿಷತ್ ಹೇಳುದು. ಇಲ್ಲಂದ್ರ ಪುರಾಣ ಕೊಟ್ಟು ಸರಳ ಒಂಟಿ ಮೇಲೆ ಹೇಳುದು ಅಂದ. ಹೌದ್. ಅವಾಗ ಸಿದ್ಧಾರೂಢ ಆತ್ಮಜ್ಞಾನಿ ಬಾಗಲಾ ಕೂತಿದ್ದ. ಹೌದ್ರಿಪ್ಪ. ಬಾಗಲಾ ಕೂತ ನನ್ನ ಗುರುವಿನ ಅವಮಾನ ಆಕೈತಿ ಅಂತ ಹೇಳಿ ನಿನ್ನ ಮರ್ಯಾದೆಗೋಸ್ಕರ ಹೇಳ್ತಾನ. ಏನ್ ಹೇಳ್ದ? ಉಪನಿಷತ್ತದ ಅರ್ಥ ಬಿಡಿಸುದು ಅಷ್ಟೇ ಅಲ್ಲ. ಹೌದಾ? ಸುಪ್ಪಯ್ಯ ಶಾಸ್ತ್ರಿ ನಾ ಅಂತ ಹೇಳಿ ಏನು ಬಂದ ನೋಡು. ಸುಪ್ಪಯ್ಯ ಶಾಸ್ತ್ರಿ ಒಂಟಿನೇ ಕಟ್ತೀನಿ ಗುರುನಾಥ, ನೀ ಪರ್ಮಿಷನ್ ನನಗೆ ಕೊಟ್ರ ಅಂತ ಹೇಳ್ಯಾನ. ಹೌದ್. ಮಾನ್ ಉಳಿದ್ರ ಸಾಕಾಗ್ಯದ. ಓ ಸಿದ್ಧ, ಸಿದ್ಧ ಮಾನ್ ಉಳಿದ್ರ ಸಾಕಾಗ್ಯದ. ಹೌದಾ? ಪುರಾಣ ಕಸ್ಕೊಂಡ್ ಒಂಟಿ ಮೇಲೆ ಇಟ್ಕೊಂಡು ಹೋದಂದ್ರೆ ನನ್ನ ಮಾನ್ ಹೋಗಿ ಬರ್ತೈತಿ. ಗಜದಂಡ ಗುರುವಿನ ಮಾನ್ ಹೋಗಿ ಬರ್ತೈತಿ ಅಂದ. ಅವಾಗ ಎದ್ದ ನಿತ್ತು ಉಪನಿಷತ್ತದ ಅರ್ಥ ಬಿಡಿಸ್ತೀನಿ ಅಂತ ಹೇಳಿ ಹೇಳಿ. ಉಪನಿಷತ್ ಅನ್ನೋದೇ ಒಂದು ಬ್ರಹ್ಮ ವಿದ್ಯಾ ಅಂತ ಹೇಳಿ ಅರ್ಥ ಬಿಡಿಸಿದ. ಇಲ್ಲಿ ಇರಬಾರ್ದು ನನ್ನ ಮಠದಾಗ ಅಂದವ್. ಹೌದ್ ಹೌದ್ ಹೌದ್ರಿ. ಯಾವಾಗ ಬ್ರಹ್ಮ ವಿದ್ಯಾ ಅಂದ್ ನೋಡು, 700 ಪುರಾಣ ಒಂದೇ ಒಂಟಿ ಮೇಲೆ ಹೇರಿದ. ಆ ಪುರಾಣ ಇಳಿಸ್ಕೊಂಡ ಒಂಟಿನೂ ಕಟ್ಕೊಂಡ. ಸುಪ್ಪಯ್ಯ ಶಾಸ್ತ್ರಿ ಹೊಳ್ಳಿ ಸುರ್ಪುರ ನಾಡಿಗೆ ಹೋಗೋದು ಹೆಚ್ಚಾಯ್ತು. ಹೌದ್. ನನಕ್ಕಿಂತ ದೊಡ್ಡ ಇದ್ದೀಪ್ಪ, ನೀ ಆತ್ಮಜ್ಞಾನಿ ಇದ್ದಿ, ಈ ಗರಗ ಮಠದಾಗ ಇರಬೇಡ, ಹೋಗ ಈ ಕಡೆ ದಿಕ್ಕಿಗೆ ಮುಖ ಮಾಡಿ ಹಚ್ಕೊಟ್ಟ. ಹುಬ್ಬಳ್ಳಿ ನಾಡಿನ ಕಡೆ ದಿಕ್ಕ ಮಾಡಿ ಮುಖ ಹಿಡ್ಕೊಂಡ. ಮುಖ ಹಿಡ್ಕೊಂಡು ಹುಬ್ಬಳ್ಳಿ ನಾಡಕ್ಕೆ ಹೋಗೋದ್ರಾಗಂದ್ರ ನಮ್ಮ ಕೊಲ್ಲಾಪುರ ಜಿಲ್ಲಾದವರು, ಬೆಳಗಾವಿ ಜಿಲ್ಲಾದವರು ಸಾಕಾಗಟ್ಟು ಕುರಿ ಕಾಯಿತು. ಹುಬ್ಬಳ್ಳಿ, ಹಾವೇರಿ, ಶಿಗ್ಗಾಂವ್, ಧಾರವಾಡ ಏರಿಯಾದಾಗದಾರ. ದಿನನಿತ್ಯ ಒಂದು ಹುಲಿ ಬರ್ತಿತ್ತು ನಮ್ಮ ಕುರುಬರ್ ಹಿಂಡಿಗೆ ಕುರಿ ಒಯ್ಲಿಕ್ಕ. ದಿನನಿತ್ಯ ಒಂದು ಹುಲಿ ಬರ್ತಿತ್ತು. ಸಣ್ಣ ಮಗ ಸಿದ್ಧಾರೂಢ ಕುರುಬರ್ ಹಿಂಡಿಗೆ ಹೋದ. ಕುರುಬರ್ ಹಿಂಡಿಗೆ ಹೋಗೋದಕ್ಕೆ ಕುರಿ ಸುತ್ತಾಕಿ ಸಂಜೆಳೆ ಹುಲಿ ಬರೋ ಟೈಮ್ ಆಗೈತಿ ಸುತ್ತಗಟ್ಟಿ ಕವಲ ಮಾಡ್ತಿದ್ರು ಕುರುಬರು. ಏಕೋಚಿತ್ತ ಒಟ್ಟ ಅಪರಿಚಿತನಾಗಿ ಸಿದ್ಧಾರೂಢ ಹೋದ. ಯಾರ ಹುಡುಗ ಹುಲಿ ಬರೋ ಟೈಮ್ ಆಯ್ತು, ಹುಲಿ ಬಂದ್ ಹುಡುಗನ ಓದಿತ್ತಿದ್ ಯಾರು ಹುಡುಗ ಅಂತೇಳಿ ನಮ್ಮ ಹುಡುಗ ಅಂದ್ರೆ ನಾವು ಗುರುತು ಹಿಡಿಬಹುದು. ಇವನಿಗೆ ಹೆಂಗ್ ಗುರುತಿದ್ರು? ಹೋಗಂದ ನನ್ನ ಗುರು ಗಜದಂಡ ಗುರು ಸಂಚಾರ ಮಾಡುತ್ತ ಹೊಂಟ ಸಿದ್ಧಾರೂಢ. ಅಂತ ಸಿದ್ಧಾರೂಢಿಗೆ ಹುಡುಗ ಯಾರ್ದು ಅಂತೇಳಿ ಕಬರಿ ಹಾರಿ ಎಲ್ಲಾ ಕುರುಬರು ಕೇಳ್ತಕ್ಕಂದ್ರ ಯಾಕೆಟ್ಟ ಕಬರಿ ಹಾರಿರಿ ಅಂದ. ಹುಲಿ ಬರು ಯಾಳೆ ಆಗ್ಯದ, ಹುಲಿ ಬರು ಯಾಳೆ ಆಗ್ಯದ. ತಮ್ಮ ಸಣ್ಣ ಮಗ ಇದ್ದಿ ನಿನಗೆ ಹಿಡ್ಕೊಂಡು ಹುಲಿ ಹೋಗ್ಬೋದು, ಒಂದು ಕುರಿಗೆ ಹೋದ್ರೆ ನಡಿತೈತಿ, ಮನುಷ್ಯನಿಗೆ ಒಯ್ಯಕ್ ಬರುದಿಲ್ಲ. ಅದಕ್ಕೆ ನಿನ್ನ ಸಂಬಂಧ ಹಿಂಗ್ ಕಬರಿ ಹಾರಿಯಪ್ಪ ಅಂತಂದ್ರು ಹುಲಿ ಯಾಕಡೆ ಬರ್ತೈತಿ ಅಂತ ಕೇಳಿದ ಸಿದ್ಧಾರೂಢ. ಇದೇ ದಿಕ್ಕಿನಿಂದ ಬರ್ತೈತೆ ಚಿನ್ನ ಮಾಡಿದ್ರು. ಇನ್ನುಳಿದ ಕುರುಬರೆಲ್ಲ ಹುಲಿ ಬರ್ಲಾರ್ದ ಕಡೆ ನಿಂದರ್ರಿ, ಹುಲಿ ಬರೋ ಕಡೆ ನಾನೇ ನಿಲ್ತೀನಿ ಅಂತ ಸಣ್ಣ ಮಗ ಸಿದ್ಧಾರೂಢ. ಯಾವಾಗ ಹುಲಿ ಬರೋ ಕಡೆ ನಾನೇ ನಿಲ್ತೀನಿ ಅಂತ ಸಣ್ಣ ಮಗ ಸಿದ್ಧಾರೂಢ ನಿತ್ತ, ಹುಲಿ ಯಾನ ಬತ್ತೋಡು ಕುರಿ ಒಯ್ಬೇಕಂತೇಳಿ ಸಿದ್ಧಾರೂಢ ರೂಪ ನೋಡಿ ನೆಲಕ್ಕೆ ಕಾಲು ಹಚ್ಚಿ ಶರಣ ಮಾಡಿತ್ತು. ಶರಣ ಮಾಡಿದಾಗ ಹುಲಿ ತಲೆ ಮೇಲೆ ಕೈ ಇಟ್ಟ ಸಿದ್ಧಾರೂಢ. ಹೌದ್ ಹೌದ್ರಿಪ್ಪ. ಯಾನತ್ತಿಟ್ಟ? ಏನ್ರಿಪ್ಪ? ದಿನನಿತ್ಯ ಬಂದು ಕುರುಬರ ಕುರಿ ಹಿಂಡಿಗೆ ಒಂದೊಂದು ಕುರಿಯನ್ನು ಒಯ್ದು ಅವ್ರಿಗೆ ತೊಂದರೆ ಕೊಟ್ಟಿ ಬರಬಾರ್ದಿತ್ತಲ್ಲ. ದಿನನಿತ್ಯ ಬಾ ಕುರುಬರ ಕುರಿ ಹಿಂಡಿಗೆ ಹಾಲ ಬಾನ ಮಾಡ್ತಾರ. ಹಾಲ ಬಾನ ಉಂಡು ಹೋಗು, ಹಾಲ ಹುಗ್ಗಿ ಮಾಡ್ತಾರ, ಹಾಲ ಹುಗ್ಗಿ ಉಂಡು ಹೋಗತ್ತೇಳಿ ತಲೆ ಮೇಲೆ ಕೈ ಇಟ್ಟ. ನಮ್ಮ ಕುರುಬರ ಕುರಿ ಒಳಗ ಮಾಂಸ ತಿಂತಕ್ಕಂಥ ಪ್ರಾಣಿ ಹಾಲ ಹುಗ್ಗಿ ತಿಂದೈತಿ. ಆತ್ಮಜ್ಞಾನಿ ಸಿದ್ಧಾರೂಢನಿಂದ, ಆತ್ಮಜ್ಞಾನಿ ಸಿದ್ಧಾರೂಢನಿಂದ. ಅದಕ್ಕ ಇರ್ಲಿ ಬಂಧುಗಳೇ, ಬಹಳ ಮಾತಾಡುವ ಯಾವುದಕ್ಕೂ ಆಗಲಿ ಒಂದು ಬಾಂಡ್ರಿ ಇರಬೇಕು, ಒಂದು ಲಿಮಿಟೇಷನ್ ಇರಬೇಕು. ಅದಕ್ಕೆ ನಮ್ಮಪ್ಪ ಭಾಳ ಶಾನೆ ಅದಾನ. ನೀವೆಲ್ಲರೂ ಒಂದು ಸಾರಿ ತಾಳಿ ಕೊಟ್ರ ಒಂದು ನಮ್ಮಪ್ಪಗ ಒಂದು ಮಾತು ಕೇಳಬೇಕಾಗ್ಯದ. ಚಿಂಚಲಿ ಮಾಯವನ ಕತ್ತಿ ಅದದು. ನಾ ಕೇಳಿ ಅಂದ್ರೆ ಹೆಂಗತ್ತ ಕೇಳಿದ್ರೆ ಅಳಗವಾಡಿದೊಂದು ಕರ, ಹಳ್ಳೂರದೊಂದು ಕಾಮದಿನ ಅಂತಕ್ಕಂಥ ಆಕಳು ಇವತ್ತಿನ ದಿವಸ ಕೆಂಚಲು ತುಂಬ್ಕೊಂಡ್ ಬಂದೈತಿ ನೂಲಿ ಗ್ರಾಮಕ್ಕೆ. ಕೆಂಚಲು ತುಂಬ್ಕೊಂಡ್ ಬಂದೈತಿ. ಆಕಳು ಒಂದ್ ಕಡೆ ಕಟ್ರಿ, ಕರ ಒಂದ್ ಕಡೆ ಕಟ್ರಿ ಅಂದ್ರ ಹಾಲ ಸಿಗುದಿಲ್ಲ. ಬಿಡ್ಬೇಕ್ರಿ. ಕರಿನ ಬಿಚ್ಚಿ ಬಿಟ್ರ ಆಕಳ ಕೆಂಚಲಿಗೆ ಹೋಗಿ ಕರ ಗುದ್ದಿ ಕುಡಿದ್ರನೆ ಹಾಲು ತರು ಬಿಡುದು, ನೀವು ಉಂಡಂಗ ಆಗೋದು. ಅದಕ್ಕೆ ಇವತ್ತಿನ ದಿವಸ ಚಿಂಚಲಿ ಮಾಯವನ ಕತ್ತಿ ಸುಮ್ಮನ ಒಂದ್ ಏಟ್ ಕೇಳಿ ಬಿಟ್ಟಂದ್ರ ನಮ್ಮಪ್ಪ ಎಟ್ಟು ಮಾಯವನ ಕತ್ತಿ ದೊಡ್ಡದೈತಿ ಎಲ್ಲ ನಿಮಗ್ ಉಣಿಸ್ತಾರ. ಮತ್ ನಾ ಕೇಳ್ದಿದ್ರ ಅವ್ರು ಉಣಿಸೋದಿಲ್ಲ. ಅದಕ್ಕೆ ನಮ್ಮ ಅಪ್ಪಗೆ ಏನು ಕೇಳುದಪ್ಪ ಅಂತ ಕೇಳಿದ್ರ, ಏನ್ ಬಿಡ್ರಿಪ್ಪ, ಚಿಂಚಲಿಯ ಮಾಯಕ್ಕ ಕೀಲ ಮತ್ತು ಕಟ್ ಅಂತಕ್ಕಂಥ ರಾಕ್ಷಸರನ್ನು ಹೊಡಿಬೇಕಾದ್ರ ಈ ಕಡೆ ಸೂರ್ಯ ಮುಳುಗಿರಬಾರ್ದು, ಈ ಕಡೆ ಸೂರ್ಯ ಇರಬಾರ್ದು. ಸೂರ್ಯ ಅರ್ನಾಲಿಗೆ ಕಚ್ಚಿರ್ಬೇಕು. ಒಳಗುನು ಅಲ್ಲ ಹೊರಗುನು ಅಲ್ಲ, ಮನುಷ್ಯನೂ ಅಲ್ಲ, ದೇವ್ರು ಅಲ್ಲ, ದೆವ್ವನು ಅಲ್ಲ. ಹಿಂಗಾಗಿ ಹೊಡಿಬೇಕಂತೇಳಿ ಅಂತ ವರ ಪಡ್ಕೊಂಡಿದ್ರು ಅವ್ರು. ಅಂತ ವರ ಪಡ್ಕೊಂಡಿರ್ತಕ್ಕಂಥ ಕೀಲ ಕಟ್ಟ ರಾಕ್ಷಸರನ್ನ
ಸಾಕ್ಷಾತ್ ವಿಷ್ಣುವಿನ ಅವತಾರಿಯಾಗಿರ್ತಕ್ಕಂಥ ಮಾಯಮ್ಮ ದೇವಿ ಕ್ವಾರಿ ಮಿಸಿ ತೊಟ್ಟು ಹೌದು ಹೌದು ಕೀಲ ಮತ್ತು ಕಟ್ ಅಂತಕ್ಕಂಥ ರಾಕ್ಷಸರನ್ನ 2 ಮಂದಿ ಹೊಡೆದು ಹೊಡೆದು 3 ವರ್ಷಕ್ಕೊಮ್ಮೆ ಕೀಲ್ಕಟ್ಟಿ ಹಬ್ಬ ನಡೀತೈತಿ ಚಿಂಚಲಿ ಒಳಗೆ. ಹೌದ್ರಿಪ್ಪ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕ ಚಿಂಚಲಿ ಗ್ರಾಮಕ್ಕ 3 ವರ್ಷಕ್ಕೊಮ್ಮೆ ಕೀಲ್ಕಟ್ಟಿ ಹಬ್ಬ ನಡಿಬೇಕಾದ್ರ ಇಂಥವನೇ ಮುಂದಾಳತ್ವ ಆಗಿ ನಡಿಬೇಕಂತ ಹೇಳಿ ಅಂದ್ರ ಒಬ್ಬ ಹಿರಿತಾನಕ್ ಬೇಕ್ರಿ ಅಲ್ಲಿ. ಈಗ ಇಟ್ರಾಯ ಮುರಿಸಿದ್ದಿನ ಜಾತ್ರೆ ನಡೆದೈತಿ ಅಂದ್ರೆ ಇಲ್ಲಿ 16 ಮಂದಿ ದುಡ್ದಾಗ ಜಾತ್ರೆ ನಡೆದೈತಿ, ದುಡಿಲಾರ್ದ ಜಾತ್ರೆ ನಡೆದಿಲ್ಲ. ನೀನೇ ಬಂದು ಮುಂದಾಗಿ ನಿತ್ತು ಕೀಲಕಟ್ಟ ರಾಕ್ಷಸರ ಒಂದು ಆ ಹಬ್ಬದ ಕಾರ್ಯ ತಿಳ್ಕೊ, ಜಾತ್ರೆ ಕಾರ್ಯ ತಿಳ್ಕೊ, ಅವರಿಗೆ ಶಾಂತಿ ಮಾಡೋದ್ರ ತಿಳ್ಕೊ. ಯಾಕಂದ್ರೆ 1 ಹನಿ ರಕ್ತ ಅವ್ರದ್ದು ಬಿದ್ರ ಅಟ್ಟು ರಾಕ್ಷಸರು ಹೊಳ್ಳಿ ಹುಟ್ಟುತ್ತಿದ್ರು. ಅಂತ ರಾಕ್ಷಸರು ಹುಟ್ಟಲಾರ್ದಂಗ ಹೊಡೆದಕ್ಕೆ ಅಕ್ಕ ಮಾಯಕ್ಕ ಒಬ್ಬ ಹಿರಿಯಾನ ಕನಸಿನೊಳಗೆ ಬಂದು ಹೇಳಿ ಆ ಕೀಲಕಟ್ಟ ರಾಕ್ಷಸರ ಕೀಲಕಟ್ಟಿ ಜಾತ್ರೆ ಅಂತ ಹೇಳಿ 3 ವರ್ಷಕ್ಕೊಮ್ಮೆ ನಡೀತೈತಿ ಚಿಂಚಲಿ ಒಳಗ. ಯಾರ ಕನಸಿನೊಳಗ ಬಂದ್ ಹೇಳ್ಯಾರಪ್ಪ, ನಾ ಅಂದಾಜ್ ಹೇಳಿರ್ಬಹುದು, ನನ್ನ ವಿಷಯಕ್ಕೆ ಹೊಳ್ಳಿ ನೀನೇ ಹೇಳ ಮಗನ ತೊಟ್ಟ ಅಂದಿಯಪ್ಪ. ಮತ್ತ ಯಾಕ ನೀ ಬಹಳ ದೊಡ್ಡವಿದ್ದಿ, ದೊಡ್ಡವನ ಸಂಗಾಟ ಇವತ್ತಿನ ದಿವಸ ಕೇಳಿ ತಿಳ್ಕೊಬೇಕಾಗ್ಯದ. ಮಾಯಕ್ಕನೆ ಸ್ವತಃ ಯಾರ ಕನಸಿನೊಳಗೆ ಹೋಗಿ ಈ ಕೀಲಕಟ್ಟ ರಾಕ್ಷಸರ 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ಬೇಕಾದ್ರ, 3 ವರ್ಷಕ್ಕೊಮ್ಮೆ ಜಗದ ಜನ ಬರ್ಬೇಕಾದ್ರ, ಚಿಂಚಲಿ ಗ್ರಾಮದಾಗ ಅಂಬಲಿ ಮಾಡ್ಬೇಕಾದ್ರ, ಅಂಬಲಿನೇ ಪ್ರಸಾದತ ಜಗದ ಜನ ಒಯ್ಬೇಕಾದ್ರ ನೀನೇ ಮುಂದಾಳತ್ವ ನಿತ್ಯ ಕೆಲಸ ಮಾಡ್ಬೇಕಂತೇಳಿ ಯಾರ ಕನಸಿನೊಳಗ ಹೋಗಿ ಅಕ್ಕ ಮಾಯಕ್ಕ ಹೇಳಂತಕ್ಕಂಥ ಮಾತ ಈ ಸಭದೊಳಗೆ ಸ್ವಚ್ಛ ಬಿಡಿಸಿದ್ರಪ್ಪ. ನಾನು ನಿನ್ನ ಮಗ ಆಗಿ ನಾನು ಈ ಸಭಾ ಏರಿ ತಾಳಿ ಕೊಡ್ತೀನಿ ಬಂಧುಗಳೇ. ಎಲ್ಲರೂ ಶಾಂತಿಯುತದಿಂದ ಸತ್ಯದ ಕಥೆಯನ್ನು ಎಲ್ಲ ಕೇಳಕತ್ತೀರಿ. ಯಾವಾಗಳ್ರು ಬಹಳ ಆನಂದದಿಂದ ಕೂತೀರಿ. ಮುಂದಿನ ಪಾಳೆಯಲ್ಲಿ ನಿಮ್ಮನ್ನು ಉದ್ದೇಶಿಸಿ ಚಲೋ 1-2 ಮಾತ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಹೇಳು. ನೀವು ಒಂದು ಚಾಲ್ ಹಾಡಿ ಬಹಳ ಆನಂದ ಪಟ್ಟಿರಿ. ಹಿಂದೆ ನಮ್ಮ ಹಾಲು ಮತದ ಹಾಡನ್ನು ಕೇಳಿ ಈಗ ಯಾವ್ದು ಹಾಡೋದು ಅಂತ ಕೇಳಿದ್ರ ಶಂಕರನ ಅಪ್ಪ ಮಗ 2 ಮಂದಿ ಕೂಡಿ ಕಂಬಳಿದ ಕೇಳ್ಯಾರ ಅವ್ರು. ಅಗದಿ ಮತ್ತೆ ಎಷ್ಟು ಅಚ್ಚುಕಟ್ಟಾಗಿ ಕೇಳ್ಯಾರ. ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಿನ್ಯಾಗ ಇಸ್ಲಾಂ ಧರ್ಮದಾಗ ಕಂಬಳಿ ಐತೈತಿ ಕೇಳ್ಯಾರ. ಅಪ್ಪ ಸುಮ್ ಹೋಗ್ಯಾರಿಲ್ರಿ, ಅಪ್ಪ ಸುಮ್ ಹೋಗ್ಯಾರ. ಬಂದ್ರೆ ಹೇಳ್ಬೇಕಿತ್ತಪ್ಪ, ಅವ್ರು ದೊಡ್ಡವ್ರದಾರ. ಮತ್ತ ಅಪ್ಪಾರ ಸುಮ್ ಹೋಗ್ಯಾರಂದ್ರ ಈಗ ಸದ್ಯ ನಾವು ಒಂದು ತುದಿ ನಾಲಿಗೆ ಮೇಲೆ ಹೇಳಿ ಬಿಡ್ಬೋದು. ಖರೆ ಇನ್ನೊಂದು ಪಾಳಿ ನೋಡುಣ್ರಿ, ಇಲ್ರಿ ಇನ್ನೊಂದು ಪಾಳಿ ನೋಡಿ ಹೇಳುಣ್ರಿ. ಸತ್ಯ ಇಟ್ರಾಯನ ಮಂದಿರದೊಳಗ ಈ ಚಿಕ್ಕೋಡಿ ತಾಲೂಕಿನಾಗ ಇಸ್ಲಾಂ ಧರ್ಮದಲ್ಲಿ ಎಲ್ಲಿ ಕಂಬಳಿ ಐತಿ ಅಂತಕ್ಕಂಥದ್ದು ಹೇಳೇ ಮಂಗಳಾರತಿ ಮಾಡೋಣ್ರಿ. ಇನ್ನೊಂದು ಪಾಳಿ ಅಪ್ಪಂದು ನೋಡಿ ಹೇಳುಣ್ರಿ, ಇನ್ನೊಂದು ಪಾಳೆ ನೋಡ್ರಿ ಎಲ್ಲಾರು ತಾಳಿ ಎಲ್ಲಿ ಐತಿ, ಎಷ್ಟು ಏಡಿಂದ ಐತಿ. ಈಗ ನಾವು ಈ ಎಲ್ಲಿ ಕೇಳಿದ್ರೆ ನೂಲಿ ಗ್ರಾಮದವ್ರು ಹಿಂಗೆ ಹೋದ್ರೆ ನೋಡಕ್ ಸದ್ಯಕ್ಕೆ ಸಿಗ್ತೈತಿ ಅಂತಕ್ಕಂಥ ಅಪ್ಪ ಹೇಳಿದ್ರೆ ಎಲ್ಲಾರು ಕೂಡ ತಾಳಿ ಕೊಡುಣ್ರಿ. ಯಾಕ ದೊಡ್ಡ ಗಡಿ ಐತಿ, ಯಾಕಂದ್ರೆ ಡಬಲ್ ಕಣ್ಣು ಹುಂಟಿ ಹಿಡಿದೈತಿ ಮೊದ್ಲೇ ಹೇಳಿವ್ ನಾವು. ಮತ್ತು ಒಂದು ವೇಳೆ ಅಪ್ಪ ಏರಿ ಹೇಳಿಲ್ಲ ಅಂದ್ರ ಕರೆ ಇಂಥ ಜಾಗದಾಗ ಐತಪ್ಪ, ಎಲ್ಲಾರು ಬರ್ರಿ ನನ್ನ ಸಂಗಾಟ ನೋಡೋಣ ಅಂತಕ್ಕಂಥ ಮಾತ. ಈ ಮಿತಿಗೆರೆ ಬರ್ರಿ, ಈ ತಿಥಿಗೆರೆ ಬರ್ರಿ, ಬೇರೆ ನಾಳೆ ನಡೀರಿ. ಹೋಗಿ ಹಿಂಗ ನೋಡಿದ್ರೆ ಇಂಥ ಜಾಗದಾಗ ಇಲ್ಲೇ ಹಿಂಗ ಕಂಬಳಿ ಐತಿ ಅಂತ, ಇಷ್ಟೇ ಏಡಿದೈತಿ, ಹಿಂಗೆ ಐತಿ, ಬೇಡ ಹಿಂದೆ ಈ ಕಂಬಳಿನ ಇಂಥವ್ರೆ ಕೊಟ್ಟಾರು, ಇಂಥವ್ರಲ್ಲಿಂದನೇ ಈ ಕಂಬಳಿ ಬಂದೈತಿ ಅಂತಕ್ಕಂಥ ವಿಷಯನ ತಮ್ಮೆಲ್ಲರೂ ಪ್ರತಿಪಾದನೆ ಮಾಡೋ. ನಿಮ್ಮೆಲ್ಲ ಪ್ರೇಮದಿಂದನೇ ಗುರುತಿದ್ರು ಒಂದ್ ಸ್ವಲ್ಪ ಅಪ್ಪನೇ ಹೇಳಿ. ಯಾಕ ಅಪ್ಪನ ಟೈಮ್ದೊಳಗ 4 ವಿಷಯ ಜಾರಿಗೆ ತಂದಿರಿ, ಅದ್ರಾಗ 2 ವಿಷಯದ ಪಾಲ ತಗೊಂಡು 2 ವಿಷಯದ ಪಾಲ ತಗೊಂಡು ನಾವು ಸ್ತೋತ್ರ ಮಾಡೋದ್ರಾಗ ಕೇಳ್ಯಾರ, ಪದ್ಯ ಹಾಡೋದ್ರಾಗ ಕೇಳ್ಯಾರ. ಇದನ್ನೆಲ್ಲ ಕೇಳಿ ನಮ್ಮ ಗುರುನೇ ಜಗತ್ತದೊಳಗೆ ಶ್ರೇಷ್ಠ ಅಂದಾರ. ಹುಬ್ಬಳ್ಳಿ ಸಿದ್ದಾರೂಢ ಆತ್ಮಜ್ಞಾನಿಯಾಗಿ ಗುರು ಇಲ್ಲದ ಕಾಡು ಮೃಗ ಪ್ರಾಣಿಗೆ ನಮ್ಮ ಕುರುಬರ ಹಿಂಡಿನೊಳಗ ಅನ್ನ ಹಾಲ ಉಣಿಸ್ಯಾನ, ಹುಗ್ಗಿ ಹಾಲ ಉಣಿಸ್ಯಾನಪ್ಪ ಸಿದ್ಧಾಂತ ಮಾತೈತಿ. ಅದು ಮುತ್ಯ ಮಾಳಿಂಗ್ರೆ ಮುಂಡಾಸೆ ಪಡೆದಾನ. ಸಾಮಾನ್ಯ ಕೆಲಸ ಮಾಡ್ಕೊಂಡಿಲ್ಲ ಶಿಷ್ಯರು. ಮುಂದಿನ ಪಾಳಿಯಲ್ಲಿ ಯಾವ ಪ್ರಾಣಿಗೆರೆ ನಾ ಹುಜುತ್ಯಾಕ ಮತ್ತೆ ನಾ ಸಂಕಳ ಗುರ್ಲಿಂಗ್ ಮಾಸ್ತರ್ಗ ಅದು ಮಾತಾಡಂಗೆ ನನಗೇನು ಮಾತಾಡಬೇಡಪ್ಪ, ಅಷ್ಟು ದೊಡ್ಡ ಗಡಿಯಲ್ಲ. ನೀವು ಶರಣರು ಸಿದ್ಧರು ವಿಷಯದಾಗ ಸಂಧಿಗೊಮ್ಮೆ ಕಾಲು ಬೀಳಿಸ್ಕೋತು ಗುರು ಆಗ್ತೀನಿ, ಕಾಲು ಹಿಂಗೆಲ್ಲ ಆಗಿ ಹೋಗ್ಯಾವ ನಿಮ್ಮ ಕತ್ತಿ. ಇರಲಿ, ಅಷ್ಟೇನು ದೊಡ್ಡವ್ ನಾನಲ್ಲ. ನನ್ನ ಗುರುವಿನ ಮಾಡ್ಕೊಲಾರ್ದೆ ಗುರು ಆಗ್ಲಾರ್ದೆ ನನ್ನ ಮಠದಾಗಿರಬೇಡ ಹೋಗತ್ತೇಳಿ ಕಳಿಸಕ್ರ ಹುಬ್ಬಳ್ಳಿ ನಾಡಿಗೆ ಮುಖ ಮಾಡಿ ಹೋಗಿ ಕುರುಬರಲ್ಲಿ ಹಾಲಬಾನ ಉಣಿಸ್ಯಾನ ಹುಬ್ಬಳ್ಳಿ ಸಿದ್ದಾರೂಢ ಅಂತಕ್ಕಂಥ ಒಂದು ಮಾತನ್ನು ಹೇಳಿನಿ. ನೀ ಕೊಡಲಾರ್ದೆ ಸಾಕ್ಷಾತ್ ಪರಮಾತ್ಮ ನಿನಗೆ ದುಡಿದ್ರು ಕೂಡ ಪರಮಾತ್ಮ ಕರುಣೆ ಬಂದು ಮುಂಡಾಸ್ ಕೊಟ್ಟನ ಮಾಳಿಂಗರಾಗ ವರ್ಷಕ್ಕೊಮ್ಮೆ ನೋಡಾಕ್ ಸಿಗ್ತೈತೆ. 2 ವಿಷಯ ಕೊಟ್ಟಿನಿ.
ಇದಕ್ಕಿಂತ ಹೆಚ್ಚಿನ ಪವಾಡ ಏನಾರು ಗುರು ಮಾಡಿದ್ರೆ ನೀನು ಹೇಳಬಹುದು. ಹೌದ್ ಹೇಳ್ತಾರಿಪ್ಪ. ಇದರ ಜೊತೆಯಲ್ಲಿ ಚಿಂಚಲಿದೊಂದು ಹೇಳಪ್ಪ, ಕಂಬಳಿದೊಂದು ಹೇಳು. ನನಗೂ ಆನಂದ ಆಕೈತಿ, ಕೂಡಿ ದೈವಕ್ಕೂ ಆನಂದ ಆಕೈತಿ. ಎಲ್ಲರೂ ಹಿಂಗೆ ಶಾಂತವಿರ್ತದೆ. ಯಾಕಂದ್ರೆ ಇದು ಸಮಯ ಅನ್ನೋದು ಬಹಳ ಪ್ರೇಮದಿಂದ ಕೂಡಿಸಾನೆ ಹೋಗೋಡ್ರೆ ಮುಂದಿನ ಪಾಳಿಯಲ್ಲಿ ತಮಗೆಲ್ಲರಿಗೂ ಬೇಕಾಗಿರ್ತಕ್ಕಂಥ ವಿಷಯನ್ನ ಚಲೋ ಮಾತನ್ನ ಹೇಳ್ತೀವಿ. ಸದ್ಯಕ್ಕೆ ಹಾಡು ಯಾವುದು ಅಂತ ಕೇಳಿದ್ರ ಪಾರ್ವತಿ ಹಾಲ. ಸರ್ ಏನು ಪಾರ್ವತಿ ಹಾಲ ಬಿದ್ದಿದ್ದು ಕರೆ, ಮಣ್ಣಿನೆರಡು ಗುಂಬಿ ಮಾಡಿದ್ದು ಕರೆ, ಗಾಂಧರ್ವರಾಗಿ ನಕ್ಕಿದ್ದು ಕರೆ, ಅವರಿಗೆ ಪಾರ್ವತಿ ಶಾಪ ಕೊಟ್ಟಿದ್ದು ಕರೆ, ಅವ್ರು ಶಾಪ ಕೊಟ್ಟಕ್ಕರ ಮುಂದೆ ಕುರಿಯಾಗಿ ಹುಟ್ಟಿದ್ದು ಕರೆ ಅಂತಕ್ಕಂಥ ಚಾಲನ್ ಹಾಡಿ ಆ ಯಥಾಸ್ಥಿತಿಯೊಳಗೆ ನಮ್ಮ ಅಪ್ಪಗೆ ಮತ್ತೆ ಪಾಳಿ ಹೋಗ್ತದ. ಸಭಾದ್ರ ಹಿಂಗೆ ಶಾಂತತೆ ಕಾಪಾಡಿ ಕೇಳ್ಕೊಂಡು ಏನು ಬೇಡ, ಹೆಣ್ಮಕ್ಳ ಮೇಲೆ ತಾಯಿ ಬಳಗದ ಮೇಲೆ ಹಾಡ್ತಿವತ್ತಾರ, ಅದನ್ನ ಹಾಡೋಣ್ರಿ. ಈ ಪಾಳಿ ಕುರಿದೇ ಬೇಕು. ಕುರಿ ಅಂದ್ರೆ ಸಾಮಾನ್ಯ ಅಲ್ರಿ. ಕೋಟಿ ರೂಪಾಯಿ ರೊಕ್ಕ ಇದ್ದವನ ಮನ್ಯಾಗ ಹೈನು ಕಟ್ ಆಗಬಹುದು. 10 ಹಿಡ್ಕೊಂಡು ಒಂದು 100 ಕುರಿದವಂದ್ರೆ ಅವ್ನ ಮನ್ಯಾಗ ಎಂದೆಂದು ಹೈನು ಕಟ್ಟಿಲ್ಲ. ಎಂಥ ಸಂಪತ್ತು ನೋಡ್ರಿ ಕುರಿ ಅಂದ್ರ. ಎಂಥ ಕುರಿಯನ್ನು ಹುಟ್ಟಿಸಿ ಕೊಟ್ಟ ನಮ್ಮ ಪದ್ಮಗೊಂಡ. ಇದ್ರಾಗ ಹಾಡಿನೊಳಗೆ ಪದ್ಮಗೊಂಡನ ಲಗ್ನ ಮಾಡ್ತೇವೆ, ಪದ್ಮಗೊಂಡನ ರೇವಣ ಸಿದ್ಧನ ಭೇಟಿ ಮಾಡಿಸ್ತೇವೆ. ಪದ್ಮಗೊಂಡನ ಕಥೆಯನ್ನ ಇದ್ರೊಳಗ ಹಾಲು ಮತ್ತು ಹತ್ತಿ ಕಂಕಣ ಹಿಂದೆ ಲಗ್ನ ಆಗ್ಯದ. ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಬಂಕಾಪುರ ಗುಡ್ಡದ ಚೆನ್ನಾಪುರ ಗ್ರಾಮದಲ್ಲಿ, ನೀವು ಕುರುಬರೆಲ್ಲ ಆ ಭಾಗದಾಗ ಹೋಗಿರಿ, ನಾವು ಎಂದರ ಬರೋರು. ಆ ಗುಡ್ಡದ ಚೆನ್ನಾಪುರ ಗ್ರಾಮದಲ್ಲಿ ಗುಡ್ಡ ಐತಿ. ಅದೇ ಗುಡ್ಡದಾಗ ಗವಿ ಮಾಡಿ ರಾಕ್ಷಿ ತಂದು ಕೂಸಿಗಿಟ್ಟು ಸದ್ಯ ನೋಡಾಕ ಗವಿ ಗುರುತು ಸಿಗ್ತೈತಿ. ಎಲ್ಲಿ? ಗುಡ್ಡದ ಚೆನ್ನಾಪುರ. ಅಲ್ಲಿ ಆಗಿರ್ತಕ್ಕಂಥ ಒಂದು 5 ನುಡಿ ಚಾಲ್ ಹಾಡಿ ಅಪ್ಪಾಜಿ ಅವ್ರಿಗೆ ಪಾಳಿ ಹೋಗದ. ಸಭಾದವರು ಶಾಂತತೆ ಕಾಪಾಡ್ರಿ.